ಹೇಳ್ಬೋದಲ್ಲ ಅಂಡರ್ವೇರ್ ತಗೊಳಕ್ ಹೋಗ್ತಿದ್ದೀನಪ್ಪ ಇವನೇನು ಸುಮ್ಮನೆ ವೇಸ್ಟ್ ಆಗುತ್ತೆ ನಾವು ಇಲ್ಲಾಂದ್ರೆ ತೆಗಿಬಾರ್ದು. ನಾವೆಲ್ಲ ಎಷ್ಟೋ ಗ್ಲಾಸ್ ಹಾಕ್ಕೊಟ್ಟಿದ್ದೀವಿ, ಯಾವತ್ತೂ ಬಂದಿಲ್ಲ ಕಸ್ಟಮರ್. ನಿಮ್ಮ ತೆಗೆ ಯೂಸ್ ಮಾಡಕ್ಕೆ ಬಂದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವಾಗ ಆಫೀಸ್ಗೆ ಹೊರಟಿದ್ದೀವಿ, ಬ್ರೇಕ್ಫಾಸ್ಟ್ ಮಾಡಿ ಹೋಗ್ಬೇಕು. ಬನ್ನಿ ಬ್ರೇಕ್ಫಾಸ್ಟ್ ಏನಾದರೂ ತೋರಿಸ್ತೀನಿ ನಿಮಗೆ. ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಇದು ಏನು ಅಂತಲೇ ಗೊತ್ತಾಗ್ತಿಲ್ಲ. ಬಿಸಿಬೇಳೆ ಭಾತ. ರಾತ್ರಿ ಇವಾಗ ಅಷ್ಟೇ ಚಪಾತಿ ತಿಂತಾ ಇದ್ದೀವಿ. ಇವಾಗ ಇವನೇನೋ ಬೈಕ್ ನೋಡೋಕೆ ಹೋಗ್ಬೇಕಂತೆ, ಸೆಕೆಂಡ್ ಹ್ಯಾಂಡ್ ನೋಡೋಣ ಹೋಗ್ಬಿಟ್ಟು. ಯಾವ ಬೈಕ್ ನೋಡ್ತೀಯಾ? ಅಲ್ಲಿ ನೋಡಿ ಅಲ್ಲಿ ಹೋಗಿ ಹೇಳ್ತೀಯಾ? MT-15. ಅಲ್ಲಿ MT ಇರಲೇ ಇಲ್ಲ, ಸ್ಕೂಟಿ ಅಷ್ಟೇ ಇತ್ತು. ನೋಡಿ ಗೈಸ್, ಇಲ್ಲಂತೂ ಸಖತ್ತಾಗಿದೆ. ಏನಪ್ಪ ಇದು ಲಿಫ್ಟಲ್ಲಿ. ಸೊ ಇವಾಗ ನಾವು ಇವನ್ನೇನೋ ಬೈಕ್ ನೋಡ್ತಾನಂತೆ. ನಾನು ಸ್ವಲ್ಪ ಬೇರೆ ಕೆಲಸನೇ ಇದೆ, ಹೇಳೋಕ್ಕಾಗಲ್ಲ. ನಾನು ಏನು ಹೇಳ್ಬೋದಲ್ಲ ಅಂಡರ್ವೇರ್ ತಗೊಳಕ್ ಹೋಗ್ತಿದ್ದೀನಪ್ಪ ಇವನೇನು. ಚೆನ್ನಾಗಿರೋದಂದ್ರೆ ಇದೊಂದು ಸ್ಪ್ಲೆಂಡರ್ ಮಾತ್ರ ಸಖತ್ತಾಗೈತೆ. ನನಗಂತೂ ಇಷ್ಟ ಆಯಿತು. ಆದರೆ ಕಂಡೀಷನ್ ಹೆಂಗಿದೆ ಗೊತ್ತಿಲ್ಲ, ಬಟ್ ಹಂಗೆ. ಪ್ರೈಸ್ ಎಷ್ಟೈತೆ? ಅವ್ರ ಪ್ರೈಸ್ 68,000ನಾ? ಮಾಡಲು ನ್ಯೂಟ್ರಲ್ ಐತಾ ನೋಡ್ಬಿಡು ಅಷ್ಟು. ಇನ್ನೂ ಬೇಜಾನ್ ಗಾಡಿ ಐತೆ ಇಲ್ಲಂತೂ. ಇವ್ರ ಒಳಗಡೆ ಏನೋ ಐತೆ, ಏನಲ್ಲೋ ತುಂಬ ಗಾಡಿ ಐತಿ. ಅವೆಲ್ಲ ರಿಪ್ಲೇಸ್ ಮಾಡಿ ಕೊಡ್ತಾರೆ ಅವರೇ. ಯಾವ ತಗೋತೀಯ ಈಗ? ನೋಡಕ್ಕೆ ಬಂದಿದ್ಯಾ? ಇವತ್ತು ಯಾವುದೋ ಒಂದು ಇದು ಅಂಡರ್ ಪಾಸ ಏನು ಹೇಳಿದೆ ಇದಕ್ಕೆ, ಸಬ್ವೇದಲ್ಲಿ ಬಂದಿದ್ವಿ. ನಾನು ಫಸ್ಟ್ ಟೈಮ್ ಅಂಡರ್ ಗ್ರೌಂಡಲ್ಲೇ ಹೋಗಿ ನೆಕ್ಸ್ಟ್ ರೋಡ್ ಕ್ರಾಸ್ ಮಾಡ್ಕೋಬೋದು. ಇಲ್ಲೂ ಬಿಟ್ಟಿಲ್ವಲ್ಲ ನಮ್ಮ ಪ್ರೇಮಿಗಳ ಕತೆ. ಸುಮ್ಮನೆ ವೇಸ್ಟ್ ಆಗುತ್ತೆ ನಾವು ಇಲ್ಲಾಂದ್ರೆ ತೆಗಿಬಾರ್ದು. ನಾವೆಲ್ಲ ಎಷ್ಟೋ ಗ್ಲಾಸ್ ಹಾಕ್ಕೊಟ್ಟಿದ್ದೀವಿ, ಯಾವತ್ತೂ ಬಂದಿಲ್ಲ ಕಸ್ಟಮರ್. ನಿಮ್ಮ ತೆಗೆ ಯೂಸ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಗ್ಯಾರಂಟಿ ಕೊಡೋಕ್ಕೂ ಆಗಲ್ಲ. ಅಲ್ಲ, ನಾನು ತೆಗೆ ಸುಮ್ಮನೆ ಬರಲ್ಲ. ಅದು ನೀವೇನಾದರೂ ಮಾಡಿರ್ತೀರಾ, ಪೌಚ್ ತೆಗೆಯುವಾಗ ಕೆಟ್ಟಾಗಿರುತ್ತೆ, ಇಲ್ಲ ಕೆಳಗಡೆ ಬಿಸಿ ಇರುತ್ತೆ. ಎಲ್ಲರೂ ನಡ್ಕೊಬಂದಿದ್ದೀವಿ ಅಂದರೆ ಬೊಮ್ಮನಹಳ್ಳಿ ತಲುಪಿದ್ದೀವಿ. ಇಲ್ಲ ನಾವು ಕತೆ ಏನೈತಿ. ಇವನೊಂದು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ 350, 300 ಕೊಟ್ಟಿತ್ತು. 300 ಮತ್ತು 350 ಬೇರೆ. ನೋಡ್ತಾ ವಿಶಾಲ್ ಮೆಗಾ ಮಾರ್ಟ್ಗೆ ಬಂದ್ಬಿಟ್ಟು ಇಲ್ಲಿ ಅಂಡರ್ವೇರ್ ಒಂದು ಇದು ತೊಗೊಂಡಿದ್ದೀನಿ. ಏನಪ್ಪ ಇದು, ನವರತ್ನ ಆಯಿಲು. ಇವಾಗ ವಾಪಸ್ ಹೋಗ್ಬೇಕಲ್ಲ ರೂಮರ್ಗೂ, ಅದೇ ದೊಡ್ಡ ಪ್ರಾಬ್ಲಮ್. ಇವಾಗ ಆಲ್ರೆಡಿ 10 ಗಂಟೆ ಆಗೋಕ್ಕಾಗಿದೆ. ಈ ನನ್ನ ಮಗನಿಂದ ಎಲ್ಲ ಟೈಮ್ ಆಗಿರೋದು. ನಿಂದ ಅಲ್ಲ ಅಂಡರ್ವೇರ್ ಅಂತ ಬಂದಿದ್ದು. ಸರಿ ಬನ್ನಿ. ಇವಾಗ ಏನೋ ಒಂದು ಹೇರ್ ಆಯಿಲು ಮತ್ತು ಒಂದು ಅಂಡರ್ವೇರ್ ನಂದಷ್ಟೇ, ಅದಕ್ಕೆ 200 ಆಗ್ಬಿಡ್ತು ಗುರು. ಸೊ ನೋಡಿ, ಇಷ್ಟೇ, ಇನ್ನೇನಿಲ್ಲ. ರೂಮಲ್ಲಿ ಹೋಗೋದು, ಮಲಗೋದೆ. ಸೊ ಅದಕ್ಕೆ ಈ ಬ್ಲಾಗ್ ಮೇಲೆ ಎಂಡ್ ಮಾಡಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲೇ ಊಟ ಬೈ ಹೇಳಿ ಬೈ.